ಎಲ್ಲ ಗಂಡಸರು ಇಷ್ಟೇ. ಅದ್ರಲ್ಲಿ ಈ ಗಂಡ ಅನ್ನಿಸ್ಕೊಂಡವ್ರೆಲ್ಲ ಹೀಗೆ ಅನ್ಸುತ್ತೆ. ನಾನು ಅವಳು ಬಂದಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ಹೋಗೋದು ಬರೋದು ಅವಳ ಹತ್ರನೇ ಮಾತಾಡ್ಸೋದು, ಅವಳನ್ನೇ ಮುದ್ದು ಮಾಡೋದು, ಅವಳಿಗೆ ಪ್ರೀತಿ ತೋರ್ಸೋದು. ನಾನೊಬ್ಳು ಹೆಂಡತಿ ಅನ್ನಿಸ್ಕೊಂಡವಳು ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ. ಸಾಧ್ಯ ಆಗತ್ತೆ ಮೇಡಮ್, ಬೇರಿಲ್ದೆ ಮರ ಬೆಳೆಯುತ್ತಾ? ಹಾಗೆ ಈ ಚಾರು ಮೇಡಮ್ ಇಲ್ದೆ ರಾಮಾಚಾರಿ ಇರಕ್ಕಾಗತ್ತಾ? ನನಗೆ ಇಬ್ರು ಮುಖ್ಯನಾ ಮೇಡಮ್? ನಾನ್ ನಿನ್ ಮಾತು ನಂಬಲ್ಲ. ನೀನು ಸುಮ್ನೆ ನನ್ಗೆ ಸಮಾಧಾನ ಮಾಡೋಕ್ ಈ ತರ ಹೇಳ್ತಿದ್ಯಾ. ಮೊದ್ಲೆಲ್ಲ ನಾನೇ ಇರ್ತಿದ್ದೆ, ಯಾವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದೆ. ಇವಾಗ ಇರೋ ಬರೋ ಪ್ರೀತಿನೆಲ್ಲ ಅವಳಿಗೆ ಕೊಡ್ತಾ ಇದ್ಯಾ. ಬೇರೆಯವ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಾವು ತೀರ್ಸೋಕೆ ಆಗಲ್ಲ ಅಂತ ಋಣನ ನಮ್ಮ ಮೇಲೆ ಹೊರಿಸಿದಿರ. ನಿಜವಾಗ್ಲು ನಾವು ಬದುಕಿರೋವರೆಗೂ ನಿಮ್ಮನ್ ಮರೆಯಲ್ಲ. ನಿಮಗಿರೋ ಒಳ್ಳೆತನನೇ ಅವತ್ತು ಕೈ ಹಿಡಿದು ಕಾಪಾಡಿದ್ದು. ಕಷ್ಟ ಕಾಲದಲ್ಲಿ ಆದವ್ರನ್ನ ಮರೆದೇ ಇರೋರ್ನ ಆ ದೇವ್ರು ಯಾವಾಗ್ಲೂ ಕಾಪಾಡ್ತಾನೆ. ಇಲ್ಲ ಎಲ್ಲಿಮ್ಮ ಮಗು ಕೊಡಿ. ಓಯ್ ಕಲಿ, ನೀನು ಹುಟ್ಟಿದ್ದಿನ ನಾನೇ ಮೊದಲು ನೋಡಿದ್ದು ಗೊತ್ತಾ? ನೋಡು, ಆದಷ್ಟು ಬೇಗ ದೊಡ್ಡವಳಾಗಿ ಈ ಅಜ್ಜಿನ ಹುಡಿಕೊಂಡ್ ಬರ್ಬೇಕು, ಆಯ್ತಾ? ನಾನು ಇಲ್ಲಿವರೆಗೂ ಈ ದೇವಸ್ಥಾನಕ್ಕೆ ಆ ಭಗವಂತನ ನೋಡಕ್ ಬರ್ತಿದೆ, ಆದ್ರೆ ಇವತ್ತು ನನ್ ಸೊಸೆ ಪಾಲಿಗೆ ದೇವರಾಗಿ ಬಂದಿರೋ ನಿಮ್ಮನ್ನ ನೋಡಕ್ ಬಂದಿದ್ದೀನಿ. ದೊಡ್ಡ ಮಾತು ಕಣವ. ನಿಮ್ ಮಗ ಸೊಸೆ ಒಳ್ಳೆ ತನಿಕೆ, ಒಳ್ಳೆ ಗುಣಿಕೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ ಮೇಲೆ ಯಾವ ದೃಷ್ಟಿನೂ ಬೀಳ್ದೆ 3 ಕಾಲ ಚೆನ್ನಾಗ್ ಬಾಳ್. ಅಮ್ಮ, ಪ್ರಸಾದ ತಗೊಂಡು ಹೋಗಿ. ನಾವಿನ್ ಬರ್ತೀವಿ. ಅಲ್ಲೋಡು, ಯಾರೋ ಪುಣ್ಯಾತ್ಮರು ಪ್ರಸಾದ ಕೊಡ್ತಿದ್ದಾರೆ. ಬಾ ಬಾ. ಅಲ್ಲಿ ನೋಡಿ, ಪ್ರಸಾದ ಕೊಡ್ತಾ ಇರೋರು ಯಾರು ಪುಣ್ಯಾತ್ಮರಲ್ಲ, ನಮ್ ಶತ್ರುಗಳು. ಅದಕ್ಕೆ ಗಾಡ್ ಇಸ್ ಗ್ರೇಟ್ ಅನ್ನೋದು. ಇಷ್ಟು ದಿನ ನಾವು ಯಾರ ಮೇಲೆ ದ್ವೇಷ ತೀರ್ಸ್ಬೇಕು ಅಂದ್ಕೊಂಡಿದ್ವಿಯೋ ಅವರನ್ನೇ ದೇವ್ರು ನಮ್ ಕಣ್ಮುಂದೆ ತಂದು ನಿಲ್ಸ್ತಿದ್ದಾನೆ. ಅಂದ್ರೆ ನಾವು ದ್ವೇಷ ತೀರ್ಸ್ಕೋ ಟೈಮ್ ಬಂತು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ನಾನು ಇವತ್ತು ಇವರನ್ನ ಬಿಡಲ್ಲ. ಇವರನ್ನ ಮಾತ್ರ ಇವತ್ತು ಉಳಿಸಲ್ಲ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯೋಚನೆ ಮಾಡಿ, ಹೌದು ಅಷ್ಟು ಜನ ರೌಡಿಗಳು ಬಂದ್ರು, ಅವ್ರನ್ನ ಚಚ್ಚಿ ಬಿಸಾಡಿ ಹೋದ್ರು. ಈಗ ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಅವ್ರು ನಮ್ಮನ್ನ ಪೊಲೀಸ್ ಹಿಡಿದು ಕೊಡ್ತಾರಷ್ಟೇ. ಯು ಆರ್ ರೈಟ್ ಮೈ ಸನ್. ನಾವಿವಾಗ ಸ್ವಲ್ಪನೂ ಏಮಾರಿದ್ರೆ ನಾವು ಸಿಕ್ಬಿಡ್ತೀವಿ. ಅದಕ್ಕೆ ಶಕ್ತಿಗಿಂತ ಇವಾಗ ಯುಕ್ತಿನ ಯೂಸ್ ಮಾಡಬೇಕು. ಡ್ಯಾಡ್, ಮೊದಲು ನಾವು ಅವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಣ ಬನ್ನಿ. ನಾವು ಇವಾಗ ಬದುಕುಳ್ಬೇಕಾದ್ರೆ ಏನೋ ತಿನ್ಬೇಕು. ಪ್ರಸಾದ ಕೊಡ್ತಾ ಇದ್ದಾರೆ, ಬಾ ಹಚ್ಕೊಳ್ಳೋಣ. ಅದ ನಾವು ಅವ್ರ ಕಣ್ಣಿಗೆ ಬೀಳಲ್ವಾ, ನಾವು ಸಿಕ್ಕಾಗೋತೀವಿ. ಬಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಬಾ.
ಹೊಸ್ದಾಗಿ ಬಂದಿದ್ದೀರಾ ಅಂತ ಕಾಣುತ್ತೆ. ಇಲ್ಲಿ ಹೊಸಬ್ರಿಗೆ ನೋ ಎಂಟ್ರಿ. ನೋನ ನಾವಿಲ್ಲಿ ದುಡ್ಡು ಬೇಡಕ್ ಬಂದಿಲ್ಲ. ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತು. ಪ್ರಸಾದ ತಗೊಂಡು ಹೊರಟೋಗ್ಬಿಡ್ತೀವಿ. ಹೊಟ್ಟೆ ಹಸುವಾ? ಸರಿ, ಬೇಡ್ಕೊಂತೀನಿ. ನಮ್ಮನ್ನ ಬೇಡ್ಕೊಂಡು ಪರಿಸ್ಥಿತಿ ತಂದ್ಬಿಟ್ರು. ನಾವ್ ಈ ಪರಿಸ್ಥಿತಿಯಲ್ಲಿ ಬೇರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಕುತ್ಕೋ. ಈಗಿರೋದು ನಮ್ಗೆ ಇದು ಒಂದೇ ದಾರಿ. ಆಮೇಲೆ ಇದಕ್ಕೆಲ್ಲ ಸೇರಿಸಿ ಉತ್ತರ ಕೊಡೋಣ. ಏನಣ್ಣ ಇಷ್ಟು ಬಿಸಿಲಲ್ಲಿ ರಗ್ಗೊತ್ಕೊಂಡು ಕೂತಿದ್ದೀರಾ? ಎಲ್ಲಿ ತೆಗೀರಿ, ಪ್ರಸಾದ ತಗೊಳ್ಳಿ. ಅದು ಮುಖ ತೋರ್ಸಕ್ ಆಗಲ್ಲಪ್ಪ. ಯಾಕಂದ್ರೆ ನೀವು ನನ್ನ ಮುಖ ನೋಡ್ಬಾರ್ದು. ಯಾಕಪ್ಪ? ಅದು ಒಂದ್ ಟೈಮಲ್ಲಿ ನಾವು ಮಾಡ್ಬಾರ್ದು ಪಾಪ ಮಾಡಿರೋದಕ್ಕೆ ನಮ್ಮ ಮುಖನ ವಿಕಾರಗೊಳಿಸಿದ್ದಾರೆ. ಅದಕ್ಕೆ ಹೆಂಗಸರು ಮತ್ತೆ ಮಕ್ಕಳು ನಮ್ಮ ಮುಖ ನೋಡಬಾರ್ದು ಅಂತ ನಾವು ಮುಖನ ಮುಚ್ಕೊಂಡಿದ್ದೀವಿ. ಅದಕ್ಕೆ ಹೇಳೋದು ಒಳ್ಳೆ ಕೆಲಸ ಮಾಡ್ಬೇಕು ಜೀವನದಲ್ಲಿ ಅಂತ. ನೋಡ್ರಪ್ಪ, ಇದು ಕಲಿಯುಗ. ನೀವ್ ಏನ್ ಮಾಡ್ತಿರೋ ಅದೇ ನಿಮಗ್ ಬರುತ್ತೆ. ಮುಂದೆ ಆದ್ರೂ ಆ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆ ಕೆಲ್ಸನೇ ಮಾಡಿ, ಸರಿನಾ? ಅದು ಈಗ ಅರ್ಥ ಆಗಿದೆ ಸ್ವಾಮಿ. ದಯವಿಟ್ಟು ಮೊದಲು ಪ್ರಸಾದ ಕೊಡಿ. ನೋಡಪ್ಪ, ಈ ತರ ಬೇಡ್ಕೊಂಡ್ ತಿಂದ್ರು ಪರವಾಗಿಲ್ಲ, ಆದ್ರೆ ಬೇರೆಯವ್ರನ್ನ ಕಾಡಿ ಕಿತ್ತು ತಿನ್ಬಾರ್ದು. ಇನ್ಮೇಲಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಕೊಡು ಭಗವಂತ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ಪ್ರಸಾದ ತಿನ್ನಿ. ಇನ್ನೊಂದು ಕೊಡ್ತೀರಾ? ಇನ್ನೊಂದು ಕೊಡಿ ಸ್ವಾಮಿ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ಅಯ್ಯೋ, ಅದಕ್ಕೇನಂತೆ, ಹಸು ಅಂದಾಗ ಇಲ್ಲ ಅನ್ಬಾರ್ದು. ನಿಮ್ಗೆ ಹೊಟ್ಟೆ ತುಂಬಲಿ ಅಂತ ತಾನೇ ನಾವು ಕೊಡ್ತಾ ಇರೋದು. ತಗೊಳ್ಳಿ. ಇದೇ ನಿಮ್ ಕೊನೆ ತೀರ್ಮಾನ ಆದ್ರೆ ನನ್ನ ತೀರ್ಮಾನನು ಕೇಳಿಸ್ಕೊಳ್ಳಿ. ನೀವಿವಾಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲಿಂದ ನನ್ನ ಹೆಣ ತಗೊಂಡ್ ಹೋಗ್ಬೇಕಾಗುತ್ತೆ. ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಒಂದ್ ಸೆಕೆಂಡ್ ನನ್ ಜೀವನೇ ಬಾಯಿಗೆ ಬಂದಿತ್ತಲ್ರಿ. 1 ಸೆಕೆಂಡ್ ಲೇಟ್ ಆಗಿದ್ರು ಜೀವ ದೇಹನೇ ಬಿಟ್ಟು ಹೋಗ್ತಿತ್ತು ಅಂತ ಹೇಳಿ ರಾಘವೇಂದ್ರ ಅವ್ರೆ. ನೋಡಿ, ನಾನ್ ಅನ್ಕೊಂಡಿದ್ದು ಆಗ್ಲೇಬೇಕು. ಇವಾಗ ನೀನ್ ನನ್ ಜೀವ ಉಳ್ಸಿರ್ಬೋದು, ಆದ್ರೆ ಇವಾಗ ನೀನ್ ನನ್ನ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನನ್ ಕರ್ಮ. ಆಯ್ತು, ನಡೀರಿ. ಎಲ್ಲ ಗಂಡಸರು ಇಷ್ಟೇ. ಅದ್ರಲ್ಲಿ ಈ ಗಂಡ ಅನ್ನಿಸ್ಕೊಂಡವ್ರೆಲ್ಲ ಹೀಗೆ ಅನ್ಸುತ್ತೆ. ನಾನು ಅವಳು ಬಂದಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ಹೋಗೋದು ಬರೋದು, ಅವಳ ಹತ್ರನೇ ಮಾತಾಡ್ಸೋದು, ಅವಳನ್ನೇ ಮುದ್ದು ಮಾಡೋದು, ಅವಳಿಗೆ ಪ್ರೀತಿ ತೋರ್ಸೋದು. ನಾನೊಬ್ಳು ಹೆಂಡತಿ ಅನ್ನಿಸ್ಕೊಂಡವಳು ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ. ಸಾಧ್ಯ ಆಗುತ್ತೆ ಮೇಡಮ್? ಬೇರಿಲ್ದೆ ಮರ ಬೆಳೆಯುತ್ತಾ? ಹಾಗೆ ಈ ಚಾರು ಮೇಡಮ್ ಇಲ್ದೆ ರಾಮಾಚಾರಿ ಇರಕ್ಕಾಗತ್ತಾ? ನನಗೆ ಇಬ್ರು ಮುಖ್ಯನೇ ಮೇಡಮ್. ನಾನ್ ನಿನ್ ಮಾತು ನಂಬಲ್ಲ. ನೀನು ಸುಮ್ನೆ ನನ್ಗೆ ಸಮಾಧಾನ ಮಾಡೋಕ್ ಈ ತರ ಹೇಳ್ತಿದ್ಯಾ. ಮೊದ್ಲೆಲ್ಲ ನಾನೇ ಇರ್ತಿದ್ದೆ, ಯಾವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದೆ.
ಇವಾಗ ಇರೋ ಬರೋ ಪ್ರೀತಿನೆಲ್ಲ ಅವಳಿಗೆ ಕೊಡ್ತಾ ಇದ್ಯಾ. ಒಳ್ಳೆ ಕತೆ ಆಯ್ತಲ್ರಿ ನಿಮ್ದು. ನಿಮ್ಗೀಗ ಒಂದ್ ಮಗು ಇದೆ, ನೀವು ಚಿಕ್ಕ ಮಗು ತರ ಆಡೋದ್ ಬಿಡಿ. ನೋಡ್ದ್ಯಾ ಮೊದ್ಲೆಲ್ಲ ನನ್ ಮೇಲೆ ಕೋಪನೇ ಮಾಡ್ಕೊಳ್ತಿರ್ಲಿಲ್ಲ, ಇವಾಗ ನನ್ಗೆ ಬೈತಿದ್ಯಾ. ಅಯ್ಯೋ ನಾನು ನಿನ್ನೂ ಬೈತಾ ಇಲ್ಲ. ಅದು ನಿಮ್ಮಲ್ಲಿ ಪ್ರೀತಿ ಕಮ್ಮಿ ಆಗಕ್ ಹೆಂಗ್ ಸಾಧ್ಯ? ಸುಮ್ನೆ ಹಿಂಗೆಲ್ಲ ಕೋಪ ಮಾಡ್ಕೋಬೇಡ್ರಿ. ಇದಕ್ಕೆ ಅಮ್ಮ ನಾನು ಮದುವೆ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳೋದು. ನೋಡಿ, ಯಾವ್ದಾವ್ದೋ ವಿಷಯಕ್ಕೆ ಸುಮ್ಮನೆ ಜಗಳ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಬ್ರಹ್ಮಚಾರಿಯಾಗಿ ಇರೋದು. ರೀ ಮೇಡಮ್, ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬಿಡಿ. ನೀವೇ ನಂಗೆ ಇಂಪಾರ್ಟೆಂಟು. ಹ್ಞೂ ರೀ, ಕೋಪ ಮಾಡ್ಕೋಬಿಡ್ರಿ, ಸುಮ್ನಿರ್ರಿ. ಅನುಭವಿಸಪ್ಪ ರಾಮಾಚಾರಿ, ಅನುಭವಿಸು. ಇನ್ಮೇಲಿದೆ ನಿನಗೆ.